ನೋಡಿ ನಮ್ಮೆಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ 5ನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲೆ ನೇರವಾಗಿ ನಿಂತಿರತಕ್ಕಂಥ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಅನ್ನು ವೀಕ್ಷಿಸಿದಾಗ ಉಂಟಾಗ್ತಕ್ಕಂತಹ ಅವನತ ಕೋನ 60 ಡಿಗ್ರಿ ಆಗಿದೆ. ಸಿ ಇಲ್ಲ, ಇಲ್ಲಿ ಕ್ಯೂ ತಗೊಂಡದ. ಇದನ್ನು ವೀಕ್ಷಿಸಿದಾಗ ಉಂಟಾಗಿರ್ತಕ್ಕಂಥ ಅವನತ ಕೋನ ಎಷ್ಟಿದೆ? 60 ಡಿಗ್ರಿ ಆಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬಿ ಇಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ಬಿ ಇಂದ ಹಿಂಗೆ ಸಿದ ಮುಖಾಂತರ ಹೋಗ್ಬೇಕಲ್ಲಿ ನೇರವಾಗಿ ಚಲಿಸಿ ಒಂದು ಬಿಂದು ಪಿ ನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಇಲ್ಲಿ ಪಿ ಬೇಡ, ಇಲ್ಲಿ ನೋಡ್ರಿ, ಸಿ ಬಿಂದುವಿನಿಂದ ಈ ತುದಿಯನ್ನು ನೋಡಿದಾಗ ಉಂಟಾಗ್ತಕ್ಕಂತಹ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿ ನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ 30 ಡಿಗ್ರಿ. ಇಲ್ಲಿ ಕ್ಯೂದ ಬದಲಿ ಇದನ್ನು ಪೀತ್ ಮಾಡ್ಕೊಳ್ಳೋಣ, ಸರಿ ಹೋಗ್ಬಿಡ್ತೈತಿ. ಪಿ ಬಿಂದುವಿನಿಂದ ವೀಕ್ಷಿಸಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ ಎಷ್ಟು? 30 ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಎರಡರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ಸಾಧಿಸಿ. ಬಿ ಸಿ ಎರಡರಷ್ಟು ಅಂದರೆ ಸಿ ಪಿ ಈಕ್ವಲ್ ಟು 2 ಟೈಮ್ಸ್ ಬಿ ಸಿ, 2 ಬಿ ಸಿ ಅಂತ ನಾವು ಸಾಧಿಸಬೇಕು. ಅದಕ್ಕೆ ಲೆಕ್ಕಾಚಾರಗಳನ್ನ ಏನು ಮಾಡಬೇಕು ಅಂತ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲೇ ಜಾಮೆಟ್ರಿ ಪ್ರಕಾರ ನೋಡ್ರಿ, ಇದು 60 ಡಿಗ್ರಿ ಐತೆ ಅಂದರೆ ಇದು ನಿಮ್ಗೆ 60 ಆಗಬೇಕು, ಹೌದಾ? ಆಮೇಲೆ ಕಟ್ಟಡದ ಎತ್ತರ ಏನ್ರೆ ಕೊಟ್ಟಾನ ನೋಡ್ರಿ, ಕೊಟ್ಟಿಲ್ಲ. ಕಟ್ಟಡ ಎತ್ತರ ಕೊಟ್ಟಿಲ್ಲ, ಇರಲಿ. ನೋಡ್ರಿ, ತ್ರಿಭುಜ ಎ ಬಿ ಸಿನಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಏನು ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ? ಎ ಬಿ ಡಿವೈಡ್ ಬೈ ಬಿ ಸಿ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇಷ್ಟಕ್ಕಿಂತ ಹೆಚ್ಚಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಎ ಬಿ ಡಿವೈಡ್ ಬೈ ಬಿ ಸಿ, ಅದಕ್ಕೆ ಟ್ಯಾನ್ 60 ಅಂದ್ರೆ √3 ಅದ. √3 ಈಕ್ವಲ್ ಟು ಎ ಬಿ ಬೈ ಬಿ ಸಿ ಅಂದ್ರೆ ಬಿ ಸಿ ಈಕ್ವಲ್ ಟು ಎ ಬಿ ಬೈ √3. ಬಿ ಸಿ ಈಕ್ವಲ್ ಟು ಬಿ ಸಿ ತಕೋರಿ, ಎ ಬಿ ಡಿವೈಡೆಡ್ ಬೈ ಏನಾಗ್ತದು? √3 ಆಯಿತು. ಇದು ಮೀಟರ್ದಾಗಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಏನೂ ಮೆನ್ಷನ್ ಮಾಡಿಲ್ಲ, ಅಷ್ಟೇ ಇಟ್ಬಿಟ್ರೆ ಸಾಕು. ಅದಕ್ಕೆ ಏನು ಯೂನಿಟ್ ಬರೆಯೋಕೆ ಹೋಗ್ಬೇಡ್ರಿ. ಬಿ ಸಿ ಆಯಿತು. ಪಿ ಬಿಂದು ಸಿ ಬಿಂದುವಿನಿಂದ ಪಿ ಬಿಂದು ಅಂದರೆ ಸಿ ಪಿ ಈಕ್ವಲ್ ಟು 2 ಬಿ ಸಿ ಅಂತ ಸಾಧಿಸಬೇಕಾಗಿತ್ತು. ಓಕೆ, ಇನ್ನು ಪೂರ್ತಿ ಬಿ ಕ್ಯೂ ಬರುವಂಗೆ ಒಂದು ತ್ರಿಭುಜವನ್ನು ಅಲ್ಲಿ ಪರಿಕಲ್ಪಿಸ್ಕೊಳ್ರಿ. ಯಾವ ತ್ರಿಭುಜ ಅದು? ತ್ರಿಭುಜ ಎ ಬಿ ಕ್ಯೂನಲ್ಲಿ ಕ್ಯೂ ಬೇಡ, ಅದೇ ಪಿ ಬಿಂದು ಅದು. ಆ್ಯಕ್ಚುಲಿ ಎ ಬಿ ಪಿನಲ್ಲಿ ಇದನ್ನು ತಿದ್ಕೋಬೇಕು. ಡಯಾಗ್ರಾಮ್ದೊಳಗೆ ಕ್ಯೂ ಏನೈತಲ್ಲ ಅದನ್ನು ಪಿ ಮಾಡ್ಕೋಬೇಕು. ಇಲ್ಲೇ ಟ್ಯಾನ್ 30 ಡಿಗ್ರಿ ಹಾಕೋರಿ. ಟ್ಯಾನ್ 30 ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ, ಡಿಫೈನ್ ಮಾಡ್ಕೊಂಡ್ರಿ ಅಂದರೆ ಅಭಿಮುಖ ಬಾಹು ಯಾವುದು? ಎ ಬಿ ಆಯಿತು. ಪಾರ್ಶ್ವಬಾಹು ಯಾವುದಾಗಿತ್ತು? ಬಿ ಪಿ ಆಯಿತು. ಟ್ಯಾನ್ 30 ಬೆಲೆ ಎಷ್ಟು? 1/√3 ಐತಿ. ಎ ಬಿ ಹಂಗೆ ಇರಲಿ, ಎ ಬಿ ಡಿವೈಡೆಡ್ ಬೈ ಎಷ್ಟಾಯ್ತು ನಮಗೆ? ಬಿ ಪಿ ಆಯಿತು. ಒಂದು ಕೆಲಸ ಮಾಡೋಣ, ಇಲ್ಲಿ ಬಿ ಸಿ ಈಕ್ವಲ್ ಟು ಎ ಬಿ ಬೈ √3 ಬಿಟ್ಟಿದ್ದೀನಲ್ಲ, ಇದ್ರ ಬದಲು ಏನು ಬರೀತೀನಿ ಅಂದರೆ ಎ ಬಿ ಈಕ್ವಲ್ ಟು ಬರಿತೀನಿ. ಎ ಬಿ ಈಕ್ವಲ್ ಟು ಬಿ ಸಿ √3 ಬರಿತೀನಿ. ಬಿ ಸಿ ಇಂಟು √3 ಬರಿಬೋದಿಲ್ಲ? ಎ ಬಿ ಈಕ್ವಲ್ ಟು ಬಿ ಸಿ √3. ಇಲ್ಲಿ ಓರೆ ಗುಣಾಕಾರ ಮಾಡಿರಿ. ಎ ಬಿ ಈಕ್ವಲ್ ಟು ಏನಾಯ್ತು ನೋಡಿರಿ? ಬಿ ಪಿ ಡಿವೈಡೆಡ್ ಬೈ √3 ಆತಿಲ್ಲ ನೋಡಿರಿ. ಎ ಬಿ ಈಕ್ವಲ್ ಟು ಬಿ ಪಿ ಕಡೆ ಬಂತ, ಬಿ ಪಿ ಡಿವೈಡ್ ಬೈ √3 ಆಯ್ತು. ಇಲ್ಲ ಸಮೀಕರಣ 1 ಅನ್ನೋಣ, ಇದಕ್ಕೆ ಸಮೀಕರಣ 2 ಅನ್ನೋಣ. ಸ್ವಲ್ಪ ಲಕ್ಷ ಕೊಟ್ಟು, ಯಾಕಂದ್ರೆ ನಮ್ಗೆ ಯಾವುದೋ ದತ್ತಾಂಶಗಳಿಲ್ಲ. ಸಮೀಕರಣ ಹೊಂದಾಣಿಕೆ ಮಾಡಿಕೊಂಡು ಜೋಡಿಸ್ಕೊಳ್ಳೋದನ್ನ ಇಲ್ಲಿ ದಾರಿ. ಇಲ್ಲೂ ಎ ಬಿ ಐತಿ, ಇಲ್ಲೂ ಎ ಬಿ ಐತಿ. 1 ಮತ್ತು 2ರಿಂದ ಬಿ ಸಿ √3 ಈಕ್ವಲ್ ಟು 1 ಮತ್ತು 2ರಿಂದ ನಾವೇನು ಬರೆಯೋಕ್ಕೆ ಸಾಧ್ಯ ಆಕೈತೆ ಅಂದರೆ ಬಿ ಸಿ ಇಂಟು √3 ಈಕ್ವಲ್ ಟು ಯಾವುದಕ್ಕೆ ಸಮ ಆಗ್ತದೋ? ಬಿ ಸಿ ಇಂಟು √3 ಈಕ್ವಲ್ ಟು ಬಿ ಪಿ ಬೈ √3 ಆಯ್ತು ಇಲ್ಲ? ಬಿ ಪಿ ಡಿವೈಡೆಡ್ ಬೈ √3 ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಿ ಪಿ ಬೈ √3. ಬಿ ಸಿ √3 ಇಂಟು √3 ಈಕ್ವಲ್ ಟು ಬಿ ಪಿ ಅಂದರೆ 2 ಭಾಗ ಐತಿ. ಬಿ ಸಿ ಪ್ಲಸ್ ಸಿ ಪಿ, ಬಿ ಸಿ ಪ್ಲಸ್ ಸಿ ಪಿ ಅದು ಕ್ಯೂ ಬಿಂದು ಅಲ್ಲಿ ಪಿ ಬಿಂದು, ಬಿ ಸಿ ಪ್ಲಸ್ ಸಿ ಪಿ ಐತಿ.
ಇದು ಬಿ ಸಿ ಇಂಟು 3 ಆಯ್ತು. ಇದು √3 ಇಂಟು √3 ಅಂದ್ರೆ ಬಿ ಸಿ ಪ್ಲಸ್ ಸಿ ಪಿ. ಬಿ ಸಿ ಹಂಗೆ ಇರಲಿ ಪ್ಲಸ್ ಸಿ ಪಿ ಬರ್ರಿ. ನಮಗೆ ಬೇಕಾಗೈತೇನ ಈ 3 ಬಿ ಸಿ ಇಡ್ರಿ, ಆ ಬಿ ಸಿ ಈ ಕಡೆ ತೊಗೊಂಬರ್ರಿ. ಮೈನಸ್ ಬಿ ಸಿ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ, ಸಿ ಪಿ ಆಯ್ತು. ಅಂದ್ರೆ ಸಿ ಪಿ ಈಕ್ವಲ್ ಟು ಎಷ್ಟು ಆಯ್ತು, 2 ಬಿ ಸಿ. ಇಷ್ಟ ಬೇಕಾಗಿತ್ತು ನಮಗೆ. ಸಿ ಪಿ ಯು ಬಿ ಸಿ 2ರಷ್ಟು ಐತಿ ಅಂತ ಸಾಧಿಸೋದು ನಾನು. ಸಿ ಪಿ ಈಕ್ವಲ್ ಟು 2 ಬಿ ಸಿ ಅಂತ ಹೇಳಿಬಿಟ್ರೆ ಸಾಕು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ. ಅಲ್ಲಿ ಲೆಕ್ಕಾಚಾರ ಪೂರ್ಣ ಆಯ್ತು. ಇಲ್ಲಿ ಯಾವುದೋ ನೋಡ್ರಿ ದತ್ತಾಂಶ ಎತ್ತರಗಳಾದ ಕೊಟ್ಟಿಲ್ಲ, ಒಂದು ಸಂಯೋಜನೆಯನ್ನು ಸಾಧಿಸೋದಕ್ಕೆ ಹೇಳಿದಾನೆ. ಅಲ್ಲಿ ಸ್ವಲ್ಪ ನಾವು ಹೋಲಿಸ್ಕೋಬೇಕು, ಸಮೀಕರಣಗಳನ್ನ ಹೊಂದಿಸ್ಕೋಬೇಕು, ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಲಭ ಪ್ರಶ್ನೆ ಇದು, ಭಾಳ ಸುಲಭ ಇದೆ. ಒಂದು ಏಣಿಯನ್ನು ಅದರ ಪಾದವು ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿರುವಂತೆ ಓರೆಯಾಗಿ ಒರಗಿಸಿದೆ. 2.5 ಮೀಟರ್ ದೂರದೊಳಗೆ ಹಿಂಗೆ ಐತದ ನೆಲದಿಂದ ಈ ಗೋಡೆಯಿಂದ. ಇದು ಏನಿದು ಎ ಸಿ ಏನಾಯ್ತಲ್ಲ, ಇದನ್ನ ಏಣಿ. ಇದನ್ನೇನಂತ ತಿಳ್ಕೊಬೇಕು ನೀವು, ಒಂದು ಏಣಿ ಅಂತ ತಿಳ್ಕೊ. ಹಿಂಗೆ ಒರಗಿಸಿದ್ದಾರೆ ಇದನ್ನ. ಏಣಿಯು ನೆಲದೊಂದಿಗೆ 60 ಡಿಗ್ರಿ ಕೋನ ಉಂಟು ಮಾಡಿದರೆ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ನೆಲದೊಂದಿಗೆ ಎಷ್ಟು 60 ಡಿಗ್ರಿ ಕೋನ ಉಂಟು ಮಾಡ್ತೈತಿ, ಏಣಿಯ ಉದ್ದವನ್ನು ಕಂಡುಹಿಡಿ ಅಂತ. ನಿಮಗೇನು ಬೇಕು, ಈ 60 ಡಿಗ್ರಿ ಕೋನ ಮತ್ತು ಈ 2.5 ಮೀಟರ್ ಉಪಯೋಗ ಮಾಡ್ಕೊಂಡು, ಈ ಲಂಬಕೋನ ತ್ರಿಭುಜ ಉಪಯೋಗ ಮಾಡ್ಕೊಂಡು ಎ ಸಿದು ಉದ್ದ ಕಂಡುಹಿಡಿಬೇಕು. ಇಲ್ಲಿ ಎ ಸಿದು ಉದ್ದ ವಿಕರ್ಣಕ್ಕೆ ಸಂಬಂಧಪಟ್ಟಂಗೆ ಐತಿ. ಅದಕ್ಕೆ ಏನು ಮಾಡಬೇಕು, ಟ್ಯಾನ್ ಹಾಕಕ್ಕೆ ಹೋಗ್ಬಾರ್ದು. ಸೈನರೇ ಕಾಸರೇ ಯಾವ್ದು ಅನುಕೂಲ ಆಕೈತೆ ನೋಡ್ರಿ. ಕಾಸ್ 60 ಡಿಗ್ರಿ ಹಾಕಿದ್ರೆ ಪಾರ್ಶ್ವ ಬಾಹುವಾಗಲೇ ವಿಕರ್ಣ ಬರ್ತದೆ. ಸೈನು ಹಾಕ್ಬಾರ್ದು, ಕಾಸ ಹಾಕಬೇಕು. ತ್ರಿಭುಜ ಯಾವುದದು, ಎ ಬಿ ಸಿನಲ್ಲಿ ಕಾಸ್ 60 ಡಿಗ್ರಿ ಈಕ್ವಲ್ ಟು ಇದಕ್ಕೆ ಪಾರ್ಶ್ವ ಬಾಹು ಯಾವುದಾಯ್ತು, ಬಿ ಸಿ ಆಯಿತು. ವಿಕರ್ಣ ಯಾವುದಾಯ್ತು, ಎ ಸಿ ಆಯ್ತು. ಕಾಸ್ 60 ಅಂದರೆ 1/2. ಕಾಸ್ 60 ಅಂದರೆ ಎಷ್ಟು, 1/2. ಬಿ ಸಿ 2.5. ಎ ಸಿ ಗೊತ್ತಿಲ್ಲ, ಹೊರಗುಣಾಕಾರ ಮಾಡಿರಿ. ಎ ಸಿ ಇಂಟು 1 ಈಕ್ವಲ್ ಟು ಎ ಸಿ 2.5 ಇಂಟು 2 ಅಂದರೆ ಎಷ್ಟಾಯ್ತು, ಎ ಸಿ ಈಕ್ವಲ್ ಟು 2/2ಗೆ 2 ಗುಣಿಸಿದ್ರೆ 5 ಆಯ್ತು ಇಲ್ಲ, ಅದು 5 ಮೀಟರ್. ಅಂದರೆ ಏಣಿಯ ಉದ್ದ ಎಷ್ಟಾಯಿತು, 5 ಮೀಟರ್. ಇದೇನು 4 ಅಂಕದ ಪ್ರಶ್ನೆ ಅಲ್ಲ, 2 ಮಾರ್ಕ್ಸ್ ಪ್ರಶ್ನೆ ಇದೆ. ಈಗ ನಿಮ್ಗೆ ಸಣ್ಣ ಪ್ರಶ್ನೆ ಕೇಳೋದೇ ಇಲ್ಲ ತಗೋರು, ದೊಡ್ಡನ ಕೇಳ್ತಾರ. ಮುಂದಿನ ಪ್ರಶ್ನೆ ನೋಡಿ, 7ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಒಂದು ಗೋಪುರದ ಒಂದು ಕಟ್ಟಡದ ಎರಡೂ ಸಮತಟ್ಟಾದ ನೆಲದ ಮೇಲೆ ನಿಂತಿದ್ದಾವೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ, ನೆಲದ ಮೇಲಿನ ಒಂದು ಬಿಂದುವಿನಿಂದ ಅಂದರೆ ಇಲ್ಲಿ ಸಿ ಬಿಂದು ಐತೆ ನೋಡ್ರಿ, ಇಲ್ಲಿಂದ ಹಾಗೂ ಕಟ್ಟಡದ ತುದಿಯಿಂದ, ಇದನ್ನ ಡಿನ ನೀವು ಕಟ್ಟಡ ಅಂತ ತಿಳ್ಕೊಬೇಕು. ಕಟ್ಟಡದ ತುದಿಯಿಂದ ಒಂದು ಗೋಪುರ ಐತಿ, ಒಂದು ಕಟ್ಟಡ ಐತಿ. ಅಂದರೆ ಎ ಬಿ ಅನ್ನ ಗೋಪುರ ಅಂತ ಪರಿಭಾವಿಸ್ಕೊಡ್ರಿ, ಡಿ ಅನ್ನ ಕಟ್ಟಡ ಅಂತ ಪರಿಭಾವಿಸ್ಕೊರಿ. ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ, ಇದು ಕಟ್ಟಡದ ತುದಿ, ಅಲ್ಲಿಂದ ಗೋಪುರದ ತುದಿಗೆ ನೋಡಿದಾಗ ಉನ್ನತ ಕೋನ ಎಷ್ಟೈತಿ, 60 ಡಿಗ್ರಿ ಐತಿ. ಒಂದು 30 ಐತಿ, ನಾನೊಂದು 60 ಐತಿ. ಅಲ್ಲಿಂದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಕಟ್ಟಡದ ತುದಿ 30 ಡಿಗ್ರಿ, ಗೋಪುರದ ತುದಿ 30 ಡಿಗ್ರಿ. ಆಮೇಲೆ ಕಟ್ಟಡದ ಮೇಲಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉನ್ನತ ಕೋನ ಎಷ್ಟು, 60 ಡಿಗ್ರಿ ಆಗಿದೆ. ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ 30√3. ಈ ಗೋಪುರ ಏನೈತಿಲ್ಲ, ಗೋಪುರದ ಪಾದದಿಂದ ಇಲ್ಲೇ ನಿಂತು ನೋಡತ್ತಿರಲ್ಲ, ಇಲ್ಲಿ ಈ ದೂರ ಎಷ್ಟೈತೆ ಅಂದ್ರೆ 30√3 ಮೀಟರ್ ಐತಿ. ಹಾಗಾದರೆ ಕಟ್ಟಡದ ಎತ್ತರವು 10 ಮೀಟರ್ ಆದರೆ, ಕಟ್ಟಡದ ಎತ್ತರ 10 ಮೀಟರ್ ಕೊಟ್ಟಿದ್ದಾನ. ಹಾಗಾದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರವನ್ನು, ಗೋಪುರ ಮತ್ತು ಕಟ್ಟಡದ ಪಾದ ಅಂದರೆ ಬಿ ಉದ್ದ ಕಂಡುಹಿಡಿಬೇಕು ಒಂದು, ಅಷ್ಟಲ್ಲದೆ ಇನ್ನೊಂದೇನು, ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು. ಅದು ರಿಪೀಟ್ ಆಗೈತಿ ಈ ಸೆಂಟೆನ್ಸ, ಇಷ್ಟ ಇಲ್ಲ ನಿಮಗೆ. ಈ ದೂರವನ್ನು ಕಂಡುಹಿಡಬೇಕಾಗಿತ್ತು. ಬಿದಿಂದ ಈದವರೆಗಿನ ದೂರವನ್ನು ಕಂಡುಹಿಡಿಲಿಕ್ಕೆ ಹೇಳಿದಾನ. ಇಲ್ಲಿ ನಮ್ಗೆ ಎ ಬಿ ಕೇಳಿದ್ರು ಲೆಕ್ಕಾಚಾರ ಮಾಡ್ಬೋದಿತ್ತು, ಎ ಬಿ ಕೇಳಿಲ್ಲ ಅವನು. ಎ ಬಿ ಅಂದ್ರೆ ಕಟ್ಟಡದ ಎತ್ತರ ಕೇಳಿಲ್ಲ. ಓಕೆ, ಇಷ್ಟು ಲೆಕ್ಕಾಚಾರವನ್ನು ಮಾಡಬೇಕಾಗಿದೆ. ಗೋಪುರ ಮತ್ತು ಕಟ್ಟಡ ಪಾದಗಳ ನಡುವಿನ ದೂರವನ್ನು 2 ರೀತಿ ಲೆಕ್ಕಾಚಾರ ಅದ ನೋಡ್ರಿ. ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಬೇರೆ, ತುದಿಗಳ ನಡುವಿನ ದೂರ ಬೇರೆ. ಪಾದಗಳ ನಡುವಿನ ದೂರ ಅಂದರೆ ಬಿ ಕಂಡುಹಿಡಬೇಕು. ತುದಿಗಳ ನಡುವಿನ ದೂರ ಅಂದರೆ ನೋಡ್ರಿ ಎ ಡಿ.
ರಿಪೀಟ್ ಆಗಿಲ್ಲ, ಅದು ಲಕ್ಷ ಕೊಡ್ಬೇಕು. ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಅಂದರೆ ಏನು? ಬಿ ಆಯ್ತು. ತುದಿಗಳ ನಡುವಿನ ದೂರ ಅಂದರೆ ಏನಾಯ್ತು? ಎಡಿ ಆಯ್ತು. ಕಟ್ಟಡದ ತುದಿ, ಗೋಪುರ ತುದಿ ಅದರ ನಡುವಿನ ದೂರವನ್ನು ಕಂಡುಹಿಡಿಬೇಕು. ಎಡಿ ಮತ್ತು ಬಿ ಎರಡು ಲೆಕ್ಕಾಚಾರಗಳನ್ನು ಇಲ್ಲಿ ಮಾಡಬೇಕಾಗಿತ್ತು ಅನ್ನೋದು ತಲೆಗಿಟ್ಕೋರಿ. ದತ್ತಾಂಶಗಳನ್ನು ತಗೊಂಡು ಲೆಕ್ಕಾಚಾರ ಮಾಡ್ತಾ ಸಾಗಬೇಕು. ಸರಿ, ಏನು ಮಾಡಬೇಕು, ಏನು ಕೊಟ್ಟಿದ್ದಾರ ಅನ್ನೋದನ್ನು ಸ್ವಲ್ಪ ನೋಡಿ. ಇಲ್ಲೇ ಇದು 30√3 ಐತಿ, ಇದು 30 ಡಿಗ್ರಿ ಐತಿ. ನನಗೆ ಎ ಬಿ ಉದ್ದವನ್ನು ಕಂಡುಹಿಡಿಯಕ್ಕೆ ಬರ್ತೈತಿ, ಹೌದಾ? ಆಮೇಲೆ ಡಿ 10 ಮೀಟರ್ ಐತಿ ಅಂದರೆ ಪಿ ಬಿನೂ ಕೂಡ ಎಷ್ಟಾಗತ್ತೆ? 10 ಮೀಟರ್ ಆಕೈತಿ. ಪಿ ಬಿನೂ ಕೂಡ ಎಷ್ಟಾಗತ್ತೆ? 10 ಮೀಟರ್ ಆಕೈತಿ. ಇದು ನಿಮ್ಗೆ ಗಮನದಾಗಿರಲಿ. ಈಗ ನಾವು ತ್ರಿಭುಜ ಎ ಬಿ ಸಿ ಬಳಸೋಣ. ಅದಕ್ಕಿಂತ ಮೊದಲು ನಿಮ್ಮ ತಲೆಯಲ್ಲಿ ಸರಿಯಾಗಿರ್ಬೇಕಿದೆ. ಎ ಬಿ ಅಂದರೆ ಏನ ಮತ್ತು ಸಿ ಡಿ ಅಂದ್ರೆ ಡಿ ಅಂದರೆ ಏನಂತ ಗೊತ್ತಿರಬೇಕು. ಎ ಬಿ ಏನು? ಗೋಪುರನ ಕಟ್ಟಡದ? ಎ ಬಿ ಗೋಪುರ ನಿಮಗೆ, ಹೌದಾ? ಆಮೇಲೆ ಡಿ ಇ ಏನಿದು? ಕಟ್ಟಡ. ಡಿ ಇ ಕಟ್ಟಡ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿರಲಿ. ಈಗ ನೋಡ್ರಿ, ಎಲ್ಲ ದತ್ತಾಂಶಗಳನ್ನು ಡಯಾಗ್ರಾಮ್ದಾಗ ಕೊಟ್ಟಿದ್ದಾರೆ. ನೇರವಾಗಿನ ಏನು ತೊಗೊಳ್ಳೋಣ ಅಂದ್ರೆ ತ್ರಿಭುಜ ಎ ಬಿ ಸಿ ತೊಗೊಳ್ಳೋಣ. ತ್ರಿಭುಜ ಎ ಬಿ ಸಿನಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು. ಯಾವುದು ಅಭಿಮುಖ ಬಾಹು ನಿಮ್ಗೆ? ಎ ಬಿ ಅಭಿಮುಖ ಬಾಹು, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಟ್ಯಾನ್ 30 ಅಂದ್ರೆ 1/√3. ಎ ಬಿ ಅಂದ್ರೆ ಎ ಪಿ ಮತ್ತು ಪಿ ಬಿ ಎರಡು ಭಾಗ ಐತೆ ಅಲ್ಲಿ. ಎ ಪಿ ಪ್ಲಸ್ ಪಿ ಬಿ ಬರೀ ನಾವು ಡಿವೈಡೆಡ್ ಬೈ ಬಿ ಸಿ. ಬಿ ಸಿ ಎಷ್ಟೈತಿ? 30 × √3 ಐತಿ. ಇನ್ನು ಇದ್ರಾಗ ಮತ್ತೊಂದು ಭಾಗ ಗೊತ್ತೈತಿ. ಯಾವ ಭಾಗ ಗೊತ್ತೈತಿ? ಎ ಪಿ ಮತ್ತು ಪಿ ಬಿ ಒಳಗೆ. ಎ ಪಿ ಪಿ ಬಿ ಒಳಗೆ ಏನು ಗೊತ್ತೈತಿ ನಿಮಗೆ? ಪಿ ಬಿ ಗೊತ್ತೈತಿಲ್ಲ? ಹಾಂ ಕರತ್ನ. ಪಿ ಬಿ ಎಷ್ಟೈತಿ? 10 ಐತಿ. ಡಿವೈಡೆಡ್ ಬೈ ಎಷ್ಟೈತಿದ? 30 × √3 ಆಯ್ತು. ಹೊರಗೆ ಗುಣಾಕಾರ ಮಾಡಿರಿ. 30√3 ಡಿವೈಡೆಡ್ ಬೈ √3 ಇದನ್ನ ಇಲ್ಲಿ ತಂದೆನ ಈಕ್ವಲ್ ಟು ಎ ಪಿ ಪ್ಲಸ್ 10 ಆಯ್ತು. √3 ಹೊಡೆದು ಹಾಕ್ರಿ. 30 ಈಕ್ವಲ್ ಟು ಎ ಪಿ ಪ್ಲಸ್ 10. ಎ ಪಿ ಪ್ಲಸ್ 10 ಅಂದ್ರೆ ಎ ಪಿ ಈಕ್ವಲ್ ಟು ಏಟಾಯ್ತು ನೋಡ್ರಿ? 30 - 10 ಅಂದರೆ ಎಷ್ಟು? 20 ಮೀಟರ್ ಹೌದಲ್ಲ? ಇದು ಯಾವುದು? ಎ ಪಿ ಈಕ್ವಲ್ ಟು ಎಷ್ಟಾಯ್ತು ನಿಮ್ಗೆ? 20 ಮೀಟರ್ ಆಯ್ತು. ಇದು 20 ಮೀಟರ್ ಆಯ್ತು. ಇನ್ನು ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಎ ಪಿ ಉದ್ದ ಮತ್ತು ಈ 60 ಡಿಗ್ರಿ ಉಪಯೋಗ ಮಾಡ್ಕೊಂಡ ನಮಗೆ ಎಡಿ ತೆಗಿಯಕ್ಕೆ ಬರ್ತೈತಿಲ್ಲ, ಅದನ್ನು ತಕ್ಕೋರಿ. ಆಮೇಲೆ ಬಿ ತೆಗಿಬೇಕಂದ್ರೆ ಬಿ ಇ ಲೆಕ್ಕಾಚಾರ ಮಾಡ್ಕೋಬೇಕಂದ್ರೆ ಪಿ ಡಿ ಲೆಕ್ಕಾಚಾರ ಮಾಡ್ಕೋಬೇಕು. ಪಿ ಡಿ ಲೆಕ್ಕಾಚಾರ ಮಾಡ್ಕೋಬೇಕು. ಎಲ್ಲಿಯೂ ಕೂಡ ನಿಮಗೆ ಈ ತ್ರಿಭುಜ ಉಪಯೋಗ ಆಗೋದು. ಯಾವುದು? ಎ ಪಿ ಡಿ ತ್ರಿಭುಜ ಉಪಯೋಗ ಆಗೋದು. ನೋಡಿ ಲೆಕ್ಕಾಚಾರ ಏನು ಮಾಡಿದ್ರಿ ಈಗ? 20 ಮೀಟರ್, ಇದು 20 ಮೀಟರ್ ಐತಿ, ಇದು 10 ಮೀಟರ್ ಐತಿ. ಇದು ನಿಮ್ಗೆ ಲೆಕ್ಕಾಚಾರ ಆಗಿ ಬಂದೈತಿ. ಈಗ ಲೆಕ್ಕದಲ್ಲಾಗಿರಲಿ. ತ್ರಿಭುಜ ಎ ಪಿ ಡಿನಲ್ಲಿ, ತ್ರಿಭುಜ ಎ ಪಿ ಡಿನಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಟ್ಯಾನ್ ಹಾಕೊಳ್ಳೋಣ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಯಾವುದು? ಎ ಪಿ. ಪಾರ್ಶ್ವ ಯಾವುದು? ಪಿ ಡಿ ಆಯ್ತು. ಟ್ಯಾನ್ 60 ಅಂದರೆ ಎಷ್ಟೈತಿ? √3 ಐತಿ. ಎ ಪಿ ಅಂದರೆ ಎಷ್ಟೈತಿ ನೋಡ್ರದ? 20 ಐತಿ. 25. ಪಿ ಡಿ ಹಂಗೆ ಬರೀರಿ. ಅಂದ್ರೆ ಪಿ ಡಿ ಈಕ್ವಲ್ ಟು ಎಷ್ಟಾಯ್ತು? ಪಿ ಡಿ ಹೊರಗೆ ಗುಣಾಕಾರ ಮಾಡ್ರಿ. 20 ಡಿವೈಡೆಡ್ ಬೈ √3 ಆತ ಇಲ್ಲೋ? ಮೀಟರ್. ಪಿ ಡಿ ಈಕ್ವಲ್ ಟು 20 ಡಿವೈಡೆಡ್ ಬೈ √3 ಮೀಟರ್. ಇದು ಮೊದಲನೇ ಭಾಗದ ಉತ್ತರ. ಸರಿ, ಈಗ ಏನಾಗ್ಬಿಡ್ತೈತೆ ನೋಡಿ, 20/√3 ಮೀಟರ್ ಬಿ ಡಿ. ಆದರೆ ಪಿ ಡಿ ಅಂದರೆ ಏನೈತೆ ಹೇಳ್ರಿ? ಬಿ ಐತಿ ಅಲ್ಲೋ? ಬಿ ಈಕ್ವಲ್ ಟು 20/√3 ಮೀಟರ್ ಬಂತ ಇಲ್ಲೋ? ಆದ್ದರಿಂದ ಕಟ್ಟಡ ಮತ್ತು ಗೋಪುರ ಅಥವಾ ಗೋಪುರ ಮತ್ತು ಕಟ್ಟಡ, ಗೋಪುರದ ನಡುವಿನ ದೂರ 1 ಸಿಕ್ತಿಗೆ ನಮಗೆ ಲೆಕ್ಕಾಚಾರ. 1 ದೂರ ಬಿ. ಬಿ ಉದ್ದ ಎಷ್ಟೈತಿ? 20 ಡಿವೈಡೆಡ್ ಬೈ √3 ಮೀಟರ್ ಆಯಿತು. ಅರ್ಥ ಆಯ್ತಾ? ಇನ್ಮೇಲೆ ಎ ಡಿ ಕಂಡುಹಿಡಿಬೇಕು. ಎ ಡಿ ಕಂಡುಹಿಡಿಬೇಕು. ತ್ರಿಭುಜ ಎ ಪಿ ಡಿದೊಳಗೆ, ತ್ರಿಭುಜ ಎ ಪಿ ಡಿನಲ್ಲಿ ಯಾವ್ದು ಕಂಡುಹಿಡಿಯೋ ರೈಟ್? ನಿಮಗೆ ಎ ಡಿ ಬರಬೇಕು. ಅಭಿಮುಖವಾಗಲೇ ವಿಕರ್ಣ ಬರುವಂಗೆ ಹಾಕೋರಿ. ಕಾಲ ಪಾರ್ಶ್ವ ಹಾಕೋರಿ. sin 60 ಹಾಕ್ತಾರೆ. sin 60 ಈಕ್ವಲ್ ಟು ಅಭಿಮುಖ ಬಾಹು ಯಾವ್ದ? ಎ ಪಿ. ವಿಕರ್ಣ ಯಾವುದಲ್ಲಿ? ಎ ಡಿ. sin 60 ಅಂದ್ರೆ √3/2. sin 60 ಅಂದ್ರೆ √3/2. ಎ ಪಿ ಅಂದ್ರೆ ಎಷ್ಟೈತಿ? 20 ಐತಿ. ಎ ಡಿ ಅಂದ್ರೆ ಎಷ್ಟೈತಿ? ಗೊತ್ತಿಲ್ಲ. ಎ ಡಿ ಹಂಗೆ ಬರ್ರಿ. ಓರೆ ಗುಣಾಕಾರ ಮಾಡ್ರಿ. ಈಗ ಎ ಡಿ ಈಕ್ವಲ್ ಟು
20 ಇಂಟು √3/2 AD ಈಕ್ವಲ್ ಟು 20 ಇಂಟು √3/2. ನೋಡ್ರಿ, ನಿಮ್ಗೆ ಈ ಸುಲಭೀಕರಣಗಳು ಅರ್ಥ ಆಗತ್ತಲ್ಲ. AD ಈ ಕಡೆ ತೊಗೊಂಬಂದೆ, √3/2 ಆ ಕಡೆ ಹೋದ್ರೆ 20 ಡಿವೈಡೆಡ್ ಬೈ √3/2 ಅಂದರೆ 2/√3 ಆಕತಿಲ್ಲ, 2 ಡಿವೈಡೆಡ್ ಬೈ √3. ನೋಡ್ರಿ, AD ಈಕ್ವಲ್ ಟು ಹೊರೆ ಗುಣಾಕಾರ ಮಾಡ್ತೀನಿ, ಇದು ನಿಲ್ ತರ್ತೀನಿ, ಇದು ನಿಲ್ ತರ್ತೀನಿ. 20 ಇಂಟು 2 40, ನೋಡಿ 40 ಬಂತು, √3 ಕೆಳಗೆ ಬಂತು. ಸರಿ, 40/√3 AD ಈಕ್ವಲ್ ಟು ಎಷ್ಟಾಯಿತು? 40 ಡಿವೈಡೆಡ್ ಬೈ √3. 40/√3 ಮೀಟರ್. ಏನಿದು? ಕಟ್ಟಡ ಮತ್ತು ಗೋಪುರದ ತುದಿಗಳ ನಡುವಿನ ಅಂತರ ಎಷ್ಟು? 40/√3 ಮೀಟರ್ ಆಗ್ತದಂತ ಬರೀರಿ ಲಾಸ್ಟ್ ಕನ್ಕ್ಲೂಷನ್. ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ 60 ಡಿಗ್ರಿ ಆಗಿದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಸ್ವಲ್ಪ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ರಿ. ಇಲ್ಲಿ ಏನಿದೆ ಅಂತಂದ್ರೆ, ಒಬ್ಬ ಸರ್ಕಸ್ ಕಲಾವಿದ ಅದನ್ನ, ಆ ಸರ್ಕಸ್ ಕಲಾವಿದ ಇಲ್ಲಿಂದ ಈ ಓ ಅಂತಕ್ಕಂಥ ಬಿಂದುವಿನಿಂದ ಇಲ್ಲಿ ನೋಡ್ರಿ, ಇಲ್ಲಿಂದ ಅವ ನಡ್ಕೋತ ಇಲ್ಲಿಂದ ಹೊಂಟಾನ, ಎಲ್ಲಿ ಹೋಗ್ಬಿಡ್ತಾನ ಅಂದ್ರೆ ಏದಾಗ ನೋಡ್ತಾನ. ಆವಾಗ ನೆಲದೊಂದಿಗೆ ಆ ಹಗ್ಗ ಏನು ಕಟ್ಟಿದಾರಲ್ಲ, ಏದಿಂದ ಓತನ, ಇಲ್ಲೇನು ಗೂಟ ಐತಲ್ಲ, ಇದು ನಿಮ್ಗೆ ಗೂಟ. ಆ ಗೂಟಕ್ಕೆ ಏನು ಹಗ್ಗ ಕಟ್ಟಿದಾರಲ್ಲ, ಆ ಹಗ್ಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಾಕತ್ತೈತಿ. ಆಮೇಲೆ ಹಗ್ಗದ ಉದ್ದ 20 ಮೀಟರ್ ಐತಿ. ಅದು 20 ಮೀಟರ್ ಉದ್ದ ಇರುವಂತೆ ಹಗ್ಗ ಐತೆ. ಅಂದ್ರೆ ಓ ಉದ್ದ 20 ಮೀಟರ್ ಐತೆ ಅನ್ನೋದು ನಿಮ್ಗೆ ಗಮನಿಸ್ಬೇಕಲ್ಲಿ. ಅವ ನಡ್ಕೋತ ಎಲ್ಲಿ ಬರ್ತಾನೋ ಎ ಬಿಂದುವಿಗೆ ಬರ್ತಾನ. ಏದ ಮೇಲೆ ಬಂದ ಬಾಜುಕ ಇನ್ನೊಂದು ಕಂಬ ಐತೆ ಅಲ್ಲಿ, ಸಿಡಿ. ಆ ಸಿಡಿ ಕಂಬದ ತುದಿಯನ್ನು ನೋಡಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ ಎಷ್ಟಿದೆ? ಅವಾಗ 60 ಡಿಗ್ರಿ ಉಂಟಾಗ್ತದೆ. ಇಷ್ಟು ಮಾಹಿತಿ ಇದೆ ಇಲ್ಲಿ. ಆಮೇಲೆ ಮೂಲ ಸ್ಥಾನದಿಂದ ಇಲ್ಲಿ ಓದಿಂದ ದೊಡ್ಡ ಕಂಬದ ನಡುವಿನ ದೂರ, ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರತಕ್ಕಂಥ ದೂರ 30 ಮೀಟರ್ ಇದೆ. ಹಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗಿದೆ? ಕಂಬದ ಎತ್ತರವನ್ನ ಕಂಡುಹಿಡಿಬೇಕಾಗಿದೆ. ಅಂದ್ರೆ ಸಿಡಿಯ ಉದ್ದವನ್ನ ನಾವು ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಲೆಕ್ಕಾಚಾರಗಳನ್ನ ಮಾಡ್ತಾ ಸಾಗೋಣ. ದಯವಿಟ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ರಿ. ನೋಡ್ರಿ, ಮೊಟ್ಟ ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ತ್ರಿಭುಜ OAB ತಗೋತೀನಿ. ತ್ರಿಭುಜ OAB ನಲ್ಲಿ ನೀವು ಏನನ್ನ ವ್ಯಾಖ್ಯಾನಿಸ್ಕೊಳಕ್ ಸಾಧ್ಯ ಆಕತಿ ಅಂದ್ರೆ ಅಲ್ಲಿ OAB ನಲ್ಲಿ ನಮ್ಗೆ OA ಗೊತ್ತದ. ಹಂಗಾಗಿ sin 30 ಹಾಕೊಳ್ಳೋಣ. ಅಲ್ಲಿ AB ಸಿಗ್ತದ, ಅದನ್ನ ಹಾಕಿದ್ರೆ sin 30 ಡಿಗ್ರಿ ನೀವು ವ್ಯಾಖ್ಯಾನಿಸ್ಕೊಂಡ್ರಿ ಅಂತಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? AB. ಆಮೇಲೆ ವಿಕರ್ಣ ಯಾವುದಲ್ಲಿ? OA ಆಗ್ತದೆ. sin 30ಯ ಬೆಲೆ 1/2 ಅಂಶ. ಆಮೇಲೆ AB ಯ ಬೆಲೆ ಗೊತ್ತಿಲ್ಲ. ಆಮೇಲೆ OB ಯ ಬೆಲೆ ಎಷ್ಟಿದೆ? 20 ಇದೆ. OA ದ ಬೆಲೆ ಎಷ್ಟಿದೆ? 20 ಇದೆ. ಒರೆ ಗುಣಾಕಾರ ಮಾಡ್ರಿ. ಇದರಿಂದ ನಿಮ್ಗೆ ಏನು ಕಂಡು ಬರ್ತದ? AB ಈಕ್ವಲ್ ಟು ಎಷ್ಟು ಬರ್ತದೆ ನೋಡ್ರಿ? 20/2 ಅಂದ್ರ AB ಈಕ್ವಲ್ ಟು, ಇದರಿಂದ ಒಟ್ಟಾರೆ ಈ ಲೆಕ್ಕಾಚಾರದಿಂದ ನಮಗೆ ತಿಳಿದು ಬರ್ತಕ್ಕಂಥ ಬೆಲೆ AB ಈಕ್ವಲ್ ಟು ಎಷ್ಟಾಯ್ತು? 10 AB ಈಕ್ವಲ್ ಟು 10 ಮೀಟರ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಇದ ತ್ರಿಭುಜದೊಳಗ ನೀವು tan 30 ಹಾಕಿದ್ರೆ ಅಂದ್ರೆ ಈಗ AB ಕಂಡು ಹಿಡಿಯಕ್ಕೆ ಬರ್ತೈತೆ ನೋಡ್ರಿ. ತ್ರಿಭುಜ OABನೊಳಗನ tan 30 ಡಿಗ್ರಿ ಹಾಕೋಣ. tan 30 ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ ಅಂತಂದ್ರೆ ಅಭಿಮುಖ ಬಾಹು AB ಇದು ಸಿಗ್ತದ ನಮಗೀಗ ಈ ಲೆಕ್ಕಾಚಾರದೊಳಗೆ. ಡಿವೈಡೆಡ್ ಬೈ ಏನಪ್ಪಾ? OB. AB ಬೈ OB. ಅಭಿಮುಖ ಬಾಗ್ಲೆ ಪಾರ್ಶ್ವಬಾಹು ಇರ್ಲಿ. OB ಗೊತ್ತಿಲ್ಲ, ಈಗ AB ಗೊತ್ತೈತೆ ನಮಗೆ. AB ಸಿಕ್ಕಾಗಿದೆ, OB ತೆಗಿಲಿಕ್ಕೆ ಬರ್ತದೆ. tan 30 ಅಂದ್ರೆ ಎಷ್ಟು? 1/√3 ಈಕ್ವಲ್ ಟು AB ಯ ಉದ್ದ 10 ಮೀಟರ್ ಅಂತ ಗೊತ್ತು ಮಾಡ್ಕೊಂಡಿದ್ರೆ 10 ಆದೇಶಿಸ್ಕೊಳ್ರಿ, ಡಿವೈಡೆಡ್ ಬೈ OB ಇಟ್ಕೊಳ್ರಿ. ಅಂದ್ರೆ ನಿಮಗೆ OB ಯ ಬೆಲೆ ಎಷ್ಟು ಬಂತು? 10√3 ಬಂತು. OB ಒರೆ ಗುಣಾಕಾರ ಮಾಡಿದ್ರೆ 10√3 ಮೀಟರ್ ಬಂತು. ಹೌದಾ? ಇಲ್ಲಿ 2 ಲೆಕ್ಕಾಚಾರಗಳು ಬಂತು. ಆಯ್ತು, ಏನು? AB 10 ಮೀಟರ್ ಆಯ್ತು, ಆಮೇಲೆ OB 10√3 ಆಯ್ತು. ಇದನ್ನ ನೋಟ್ ಮಾಡ್ಕೊಳ್ಳೋಣ. AB ಎಷ್ಟು ಬಂತು ನಮಗೀಗ? ಈಗಾಗಲೇ ಲೆಕ್ಕಾಚಾರ ಮಾಡ್ಕೊಂಡಿದ್ರಿ. OB 10√3 ಬಂತು. ಆಮೇಲೆ ಇದು AB ಎಷ್ಟು ಬಂದಿದೆ? 10 ಮೀಟರ್ ಬಂದಿದೆ. ಸರಿ,
ಇನ್ಮೇಲೆ ನಾ ಏನು ಮಾಡಲಿಕ್ಕೆ ಬಯಸ್ತೀನಿ ಅಂದರೆ ಬಿ ಡಿಯನ್ನು ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ನೋಡಿರಿ, ಬಿ ಡಿಯ ಉದ್ದ ಎರಡು ಭಾಗದಲ್ಲಿ ಹಂಚಿ ಹೋಗಿದೆ. ಸಾರಿ, ಬಿ ಡಿ ಈಸ್ ಈಕ್ವಲ್ ಟು ಓಡಿನಲ್ಲಿ ನೀವು ಯಾವುದನ್ನು ಬಿಡಬೇಕು ಅಂದ್ರೆ ಒ ಬಿಯನ್ನು ಬಿಡಬೇಕು. ಓ ಡಿ ಎಷ್ಟಿದೆ? 30 ಇದೆ. 30ರೊಳಗೆ ಒ ಬಿ ಬಿಡ್ರಿ. ಒ ಬಿ ಅಂದರೆ ಎಷ್ಟು ಬಂದಿದೆ? 10√3 ಬಂದಿದೆ. ಅಂದರೆ ಇದು ನಿಮಗೆ ಏನು ಸಿಗ್ತದೆ? ಬಿ ಡಿ ಸಿಗ್ತದೆ. ಆದ್ರೆ ಬಿ ಡಿ ಉದ್ದ ಮತ್ತು ಎ ಉದ್ದ ಎರಡು ಸೇಮ್ ಆಗ್ತಾವೆ. ಹೀಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಬಿ ಡಿ ಜಾಗದಾಗ ಇಲ್ಲಿ ಏನು ಮಾಡ್ತೀನಿ? ಎನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಇಲ್ಲಿ ಹಾಕಿದ್ರೆ ಅಂದ್ರೆ ಇಲ್ಲಿ ನೋಡ್ರಿ, ಬಿ ಡಿ ಜಾಗದಾಗ ಹಾಕಿದ್ರೆ ಎ ಯಾಕೆ ಬಿ ಡಿ ಈಕ್ವಲ್ ಟು ಹಾಕೊಂಡ್ವಿ? ಬಿ ಡಿ ಉದ್ದ ಮತ್ತು ಎ ಉದ್ದ ಎರಡು ಸೇಮ್ ಆಗ್ತಾವೆ. ಡಯಾಗ್ರಾಮ್ ನೋಡಲ್ಲ ಸರಿಯಾಗಿ. ಬಿ ಡಿ ಉದ್ದ ಮತ್ತು ಎ ಉದ್ದ ಎರಡು ಏನಾಗ್ತಾವೆ? ಇಲ್ಲಿ ಸೇಮ್ ಆಗ್ತಾವೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ಈಗ 30 - 10√3 ಆಯ್ತಾ? ಸರಿ, ಇವಾಗ ನಾನು ತ್ರಿಭುಜ ಎ ಸಿ ತಗೋತೀನಿ. ತ್ರಿಭುಜ ಎ ಸಿನೊಳಗೆ ಏನು ತಗೊಳ್ತೀನಪ್ಪ ಅಂತಂದ್ರೆ ನಾನು ಟ್ಯಾನ್ 60 ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊತೀನಿ. ಟ್ಯಾನ್ 60 ಡಿಗ್ರಿ ಹಾಕೊಂಡ್ಬಿಟ್ರೆ CE ಡಿವೈಡೆಡ್ ಬೈ ಎ ಬರಲಿಕ್ಕೆ ಸಾಧ್ಯ ಆಗ್ತದೆ. ಟ್ಯಾನ್ 60 ಬೆಲೆ √3 ಅಂತ ಗೊತ್ತು. ಸಿ ದ ಬೆಲೆ ಗೊತ್ತಿಲ್ಲ ನಮ್ಗೆ, ಅದನ್ನ ಹಂಗೆ ಹೇಳ್ರಿ. ಡಿವೈಡೆಡ್ ಬೈ ಎ ಬೆಲೆ ಗೊತ್ತಾಗೈತೆ ನೋಡ್ರಿ. ಮೇಲೆ ಎಷ್ಟು ಬಂದದ? 30 - 10√3. 30 - 10 × √3. ಸ್ವಲ್ಪ ಓರೆ ಗುಣಾಕಾರ ಮಾಡೋಣ ಮತ್ತು ಸಿ ಬಿಡಿಸ್ಕೊಳ್ಳೋಣ. ಸಿ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ ನೋಡ್ರಿ? ಸಿ ಈಕ್ವಲ್ ಟು √3 ಇಂಟು ಬ್ರಾಕೆಟ್ 30 - 10√3. ಇದು 30√3 ಆಯಿತು ಗುಣಾಕಾರ ಮಾಡಿದ್ರೆ. 30 × √3 ಮೈನಸ್ √3 × √3 ಅಂದರೆ 3 × 10 ಅಂದರೆ ಎಷ್ಟು ಬಂತು? 30 ಬಂತು. ಮೈನಸ್ 30 ಬರಿತೀನಿ ನಾವು. ಏನಿದು? ಸಿ ಈಕ್ವಲ್ ಟು ನ ಉದ್ದ 30√3 - 30 ಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈಗ CE ಇಷ್ಟು ಸಿಕ್ತು. ನಮಗೆ ಎ ಬಿ ಈಗಾಗಲೇ ಸಿಕ್ಕತಿ. ನಮಗೆ ಸಿ ಡಿಯ ಉದ್ದ ಬೇಕಾಗಿದೆ. ಸಿ ಡಿ ಉದ್ದ ಯಾವುದಕ್ಕೆ ಸಮನಾಗಿದೆ? ಸಿ ಡಿ ಅಂದ್ರೆ ಇದು ಕಂಬದ ಎತ್ತರ. CE ಒಂದು ಭಾಗ ತಗೋಬೇಕು, ಪ್ಲಸ್ ಅದಕ್ಕೇನು ತಗೋಬೇಕು? DE ಕೂಡಿಸ್ಕೋಬೇಕು. CE ಪ್ಲಸ್ DE ಅಂದ್ರೆ ಸಿ ಡಿಯ ಉದ್ದ ಅನ್ನೋದು ನಿಮಗೆಲ್ಲ ಗೊತ್ತು. CE ಯ ಉದ್ದ ಎಷ್ಟಿದೆ ನೋಡ್ರಿ? ಈಗ ತಾನೇ ಲೆಕ್ಕ ಮಾಡ್ಕೊಂಡಿದ್ದೀರಿ. 30 × √3 ಆಮೇಲೆ ಮೈನಸ್ 30. DE ಅಂದ್ರೆ ಎಷ್ಟು ಬಂದದ? DE 10 ಬಂದದ. DE ಈಕ್ವಲ್ ಟು 10, ಯಾಕಂದ್ರೆ ಅದು ಎ ಬಿಗೆ ಸಮ ಆಗ್ತದೆ. 10 ಬರೆಯೋಣ. ಈಗ ಮೈನಸ್ 30 ಪ್ಲಸ್ 10 ಅಂದ್ರೆ 30√3 ಮೈನಸ್ 20 ಬಂತು. 30√3 ಮೈನಸ್ 20. ಈಗ 30√3 ಐತಲ್ಲ ಈಕ್ವಲ್ ಟು 30√3 ಮೈನಸ್ ಎಷ್ಟು ಬಂತು? 20 ಬಂತು. ಏನು ಈಕ್ವಲ್ ಟು ಇದು? ಸಿ ಡಿ ಈಕ್ವಲ್ ಟು 30 × 1.73 ಮಾಡ್ರಿ, ಮೈನಸ್ 20 ಮಾಡ್ರಿ. ಈ 30ಕ್ಕೆ 1.73 ಗುಣಿಸಿದ್ರೆ ನಿಮಗೆ 51.90 ಬರ್ತದೆ. 51.90 ಒಳಗೆ 20 ನೀವು ಕಳೆದು ಬಿಟ್ರಿ ಅಂತಂದ್ರೆ ಬರ್ತಕ್ಕಂಥ ಬೆಲೆ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ 31.90 ಬರ್ತದೆ. 31.90 ಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ.